ನಮಸ್ಕಾರ ರೀ. ನಾನಿದ್ದೀನಿ ನಿಮ್ಮ ಅರುಣ್. ಎಲ್ಲರೂ ಆರಾಮಿದ್ದೀರಲ್ಲ? ಆರಾಮಾಗಿರ್ಬೇಕು. ಇವತ್ತಿನ ದಿವಸ ಒಂದು ನಾಟಕೀಯ ಜೀವನ ಹೆಂಗೆ ಅಂತ ಕೆಲವು ವ್ಯಕ್ತಿಗಳು ಸಿಕ್ಕಾಕರ ಭಾಳ ಡ್ರಾಮಾ ಟೈಪ್ ಮಾಡ್ತಿರ್ತಾರೆ. ಈಗ ನಾವು ಕೂಡ ಅವ್ರದ್ರೆ ಹಾಗೆ ಮಾಡ್ತಿರ್ತೀವಿ, ಯಾಕಂದ್ರೆ ಜೀವನನ ಹಂಗೆ. ಸರಿ, ನಾನು ಹಿಂಗೆ ಮಾತಾಡ್ತೀನಿ, ಕೊನೆ ಥರ ಕೇಳ್ರಿ, ಭಾಳ ಮಜಾ ಅದ. ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿದಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಆ ಬೆಲ್ ಬಟನ್ ಒತ್ತಿರಿ. ನಾನು ನಿಮ್ಮ ಅರುಣ್ ಇದ್ದೀನಿ, ದಿನ ಮಾತಾಡ್ತೀನಿ. 4 ಮಂದಿ ನನ್ನ ವಿಡಿಯೋ ಶೇರ್ ಮಾಡಿರಿ, ಆ ಲಿಂಕ್ ಇರ್ತಲ್ಲ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳ್ರಿ. ನಮ್ಮದೇ ಅರುಣನಪ್ಪ, ನಮ್ಮ ಮನುಷ್ಯನೇನ, ಮನ್ ಯೂಟ್ಯೂಬ್ ಚಾನಲ್ ಚಾಲೂ ಮಾಡ್ಯಾನ, ಚಲೋ ಮಾತಾಡಕತ್ತಾನ, ಒಂದು ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ರಲ್ಲ. ನೀವು ಬೆಳೀತೀರಿ, ನಾವು ಬೆಳಿತೀವಿ. ನಿಮಗೆ ನನ್ನ ಮಾತು ಕೇಳಿದ್ರೆ ನಿಮಗೆ ಖುಷಿ ಅನ್ನಿಸ್ತದ. ಖುಷಿ ಅನ್ನಿಸಿದ್ರೆ 4 ಮಂದಿಗೆ ಹೇಳ್ರಿ. ಈ ನಾಟಕೀಯವಾಗಿ ಜೀವನ ಅಂತಂದ್ರೆ ನಾ ನಾಟಕ ಮಾಡಕತ್ತಿಲ್ಲ ರೀ, ಇದ್ದಿದ್ದಂಗೆ ಹೇಳಕತ್ತೀನಿ. ಯಾಕಂದ್ರೆ ನಾ ಮಾತಾಡಕತ್ತೀರಿ, ನೀವು ಹೇಳಕತ್ತೀರಿ. ಆದರೆ ಕೆಲವೊಂದು ಭಾಳ ಜನ ನಾಟಕೀಯವಾಗಿಯೇ ಇರ್ತಾರೆ. ಈಗ ಎದುರು ಸಿಗುತ್ತಾರ, ಬೀಗರಿರಲಿ, ದೋಸ್ತರಿರಲಿ, ಸುಮ್ಮ ಹಾದ್ಯಾಗ ಹೋಗ್ತಿರ್ತೀವಿ, ಆಫೀಸ್ಗೆ ಹೋಗ್ತಿರ್ತಿಲ್ಲ, ಮಾರ್ಕೆಟ್ ಬಜಾರ್ನಾಗ ಯಾರ್ದೋ ಮದ್ಯಾಗ ಸಿಕ್ಕಾಕಾರ. ನಮಸ್ಕಾರ ರೀ, ಆರಾಮಿದ್ದೀರಿ? ಆರಾಮ ರೀ. ನೀವು ಆರಾಮ ರೀ? ನಿನ್ನೆ ನೆನ್ಸಿದವಲ್ರಿ, ನಿನ್ನ ಇವ್ರು ಬಂದಿರು, ಅವ್ರು ನಾವು ಕೂತು ಮಾತಾಡೋಳಾಗ ನಿಮ್ಮ ಬಗ್ಗೆನೇ ಮಾತಾಡುತ್ತಿದ್ದವು ನೋಡಿರಿ. 100 ವರ್ಷ ಆಯುಷ್ಯ ನೀವು ಸಿಕ್ಕ್ರಿ ಇವತ್ತು. ಹಂಗೆ ರೀ ನೀನು ಅವ್ನಿಗೆ ಭೀ ಗೊತ್ತದೆ ಎದ್ರಿದ್ದವನಿಗೆ. ನನಗೆ ನೀನು ಅನ್ಸಿರ್ತಾನೆ, ಅವ್ನು ಸಿಕ್ಕರು ಭೀ ಯಾರು ಸಿಕ್ಕರು ಬೈದಿರ್ತಾನೆ, ಮನುಷ್ಯ ಉದ್ರಿ ಹೊಡ್ಯಾಕತ್ತಾರಂತ. ಎದ್ರಿದ್ದು ಮನುಷ್ಯಾಗ ಭೀ ಅನ್ಸಿರ್ತದ, ನಿಮ್ಗೆ ಗೊತ್ತದ ಆ ಮನುಷ್ಯ ಹಂಗೇನಂತ. ಒಬ್ರಿಗೆ ಕೊಂಡ್ರೆ ಒಬ್ರಿಗೆ ಆಗಿ ಬರಲ್ಲ, ಆದರೆ ಎದುರು ಬಂದ್ರೆ ನಾಟಕೀಯವಾಗಿ ಮಾತಾಡೋದು ನಿಲ್ಲಿಸಲ್ಲ. ಖರೆ ಹೇಳ್ರಿ. ಈಗ ಹಳ್ಳಿ ಒಳಗಿಂದ ಬಿಡ್ರಿ, ಈಗ ನಮ್ಮಂಗೆ ಒಂದು ದೊಡ್ಡ ಸಿಟೆ ಕೆಲಸ ಮಾಡೋರು ಯಾರಾದರೂ ಇದ್ರಂದ್ರೆ ಡ್ಯೂಟಿ ಹೊಂಗಿರ್ತೀರಿ, ಒಂದು ಸಣ್ಣ ಮನೆ ಇರ್ತದೆ, ಗಂಡ ಹೆಂಡತಿ ನೌಕರಿ ಮಾಡ್ತೀರಿ. ದೂರದ ಸಂಬಂಧಿನೋ ಹತ್ತಿರ ಸಂಬಂಧಿನೋ ಅವ್ರು ಯಾರ್ದೋ ಮದುವೆ ಗೊತ್ತೋ ಎಲ್ಲೋ ಒಂದು ಆ ಊರಿಗೆ ಬಂದಿರ್ತಾರೆ, ನಿಮ್ಗೆ ಎದುರು ಸಿಗ್ತಾರೆ. ಸಿಕ್ಕ ಕೂಡಲೇ ನಿಮ್ಗೆ ತಲೆಯಾಗ ಏನು ಬರ್ತದೆ ರೀ? ಅವ್ರಿಗೆ ಮಾತಾಡಿಸಿ ಮನೆಗೆ ಕರ್ಕೊಂಡು ಹೋಗ್ಬೇಕಂತ ತಲೆಯಾಗ ಬರ್ತದೆ. ಅವ್ರಿಗೆ ಹ್ಯಾಂಗೆ ಮಾತಾಡಿ ಇಲ್ಲಿಂದ ಅವಾಯ್ಡ್ ಮಾಡಬೇಕು ಅಂತ ಅನ್ನಿಸ್ತದೆ. ಸತ್ಯವಾದ ಮಾತು ರೀ, ಎಲ್ಲರ ಜೀವನದಾಗ ಹಾಗೆ ಆಗಿರ್ತದೆ. ಈಗ ಸುಮ್ಮನೆ ನೀವು ನೌಕರಿಲಿ ಕೆಲ್ಸಕ್ಕೆ ಹೊಂಟಿರ್ತೀರ, ಆಫೀಸ್ಗೆ ಟೈಮ್ ಆಗಿರ್ತದೆ, ಎಲ್ಲೋ ಬಸ್ ಸ್ಟ್ಯಾಂಡ್ ಅಥವಾ ಎಲ್ಲೋ ಅಚಾನಕ್ ಒಬ್ಬರು ಸಿಗ್ತಾರೆ, ನಿಮ್ಮ ಊರ್ದವ್ರೇ, ನಿಮ್ಮ ಬೀಗ್ರು ಭಾಳ ದೂರಿಂದ ಬಂದಿರ್ತಾರೆ. ನಮ್ಮ ಮನುಷ್ಯ ಸಿಕ್ಕಲ್ಲಪ್ಪ, ತಾವು ಮನುಷ್ಯ ಭಾಳ ಹಿರಿಯರಿಗೆ ಸರ್ಗಕ್ಕೆ ಮುರೇಗೇಣು ಸಿಕ್ಕಂಗೆ, ನಮ್ಮೂರು ಸಿಕ್ಕರಲ್ರಿ, ಭಾಳ ಖುಷಿ ಆಯಿತು, ಹಿಂಗೆ ಅವ್ರು ಮಾತಾಡ್ತಿರ್ತಾರೆ. ನಿಮ್ಮ ತಲೆಯಾಗ ಈ ಮನುಷ್ಯ ಮತ್ತು ಹಿಂಗೆ ಮಾತಾಡೋ ಸಂಜೆ ಮುಕ್ಕಾಮಿಗೆ ನಮ್ಮ ಮನೆಗೆ ಬರ್ತಾನಂದ್ರೆ ಹೆಂಗೆ? ನಾವರೇ ಕೆಲ್ಸಕ್ಕೆ ಹೋಗೋರು ಬರೋರು, ಮತ್ತು 2 ದಿವ್ಸ ಮನೆಯಾಗಿದ್ದರೆ ಹೆಂಗೆ? ಇದು ತಪ್ಪು ಭೀ ಅಲ್ರಿ. ಹಿಂದಕ್ಕಿನ ಕಾಲ ಬೇರೆ, ಈಗಿನ ಕಾಲ ಬೇರೆ. ಯಾಕಂದ್ರೆ ಈಗಿನ ಕಾಲದಾಗ ಲೀವ್ ಸಿಗೋದು ಕಷ್ಟ, ಮತ್ತು ನೌಕರಿ ಬಿಟ್ಟು ಬದುಕೋದು ಭಾಳ ಕಷ್ಟ. ಹಿಂದಕ್ಕೆ ಹೆಂಗಿರ್ತಿತ್ತು, ನಾವೇ ಸಣ್ಣವ್ರು ಇದ್ದಾಕಾರ ಹಳ್ಳಿಯಾಗ ಊರಿಗೆ ಯಾರೇ ಬರಲಿ, ಯಾರ್ದಾರ ಮನೆಗೆ ಬಂದ್ರೆ ನಮ್ಮ ಮನೆಗೆ ಬರ್ರಿ ನಾಷ್ಟಕ್ಕೆ, ನಮ್ಮ ಮನೆಗೆ ನಾಷ್ಟಕ್ಕೆ ಬರ್ರಿ, ಇವತ್ತು ಇಲ್ಲೇ ಮುಕ್ಕ ಮಾಡಿರಿ ಅಂತ ಒಬ್ರಿಗೊಬ್ರು ಕರಿತಿದ್ರಿ. ಯಾಕಂದ್ರೆ ಅಷ್ಟು ಉಪಚಾರ ಇರ್ತಿತ್ತು. ಮತ್ತು ಸಣ್ಣ ಹುಡುಗರು ಬಂದರೆ ಇವತ್ತು ಹುಡುಗರು ಇಲ್ಲೇ ಮಕ್ಕಳು ಬಿಡ್ರಿ, 2 ದಿವಸ ಇದ್ದು ಹೋರಿ, ಹಬ್ಬ ಮುಗಿಸಿ ಹೋಗ್ತಿರಲ್ಲ. ಜಾತ್ರೆನೇ ಆಯ್ತಲ್ಲ, ಒಂದಿವ್ಸ ಜಾತ್ರೆ ಮುಗಿಸಿ ಹೋಗೋದಿತ್ತು, ಜಾತ್ರೆ ಮುಗಿಸಿ ಭೀ ಹೋಗ್ತಿರು. ಬಂದು 8 ದಿವಸ ಇರ್ತಿರು, 10 ದಿವಸ ಇರ್ತಿರು, ಮನೆ ತುಂಬ ಮಂದಿ ಇರ್ತಿತ್ತು. ಯಾರು ರೊಟ್ಟಿ ಮಾಡ್ತಿರು, ಯಾರು ಅಡುಗೆ ಮಾಡ್ತಿರು, ಎಲ್ಲರೂ ಕೂಡ ಬಂದವ್ರು ಎಲ್ಲರೂ ಅಡುಗೆ ಮಾಡಿ ಎಲ್ಲರೂ ಖುಷಿಯಾಗಿರ್ತಿದ್ವಿ. ಈಗ ಸಾಧ್ಯ ಅದನ್ರಿ? ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡ್ತಿರ್ಬೇಕಾದ್ರೆ ಮನೆಗೆ ಯಾರಾದರೂ ಬಂದ್ರೆ 2 ದಿವಸ 4 ದಿವಸ ನಾವು ಇರ್ಲಾಕೆ ಹೊಂಟಿದ್ದೀವಿ ಮುಖ ಅಂತಂದ್ರೆ ಕಷ್ಟ ಆಗ್ತದ್ರಿ, ಭಾಳ ಕಷ್ಟ ಆಗ್ತದೆ. ತ್ರಾಸ ಅನ್ನಿಸ್ತದೆ ನಮ್ಗೆ. ಯಾರೇ ಬಂದರೂ ನಮ್ಗೆ ಇಟ್ಕೊಳಕ್ಕಾಗಲ್ಲಪ್ಪ ಅಂತ ನಮ್ಗಂದ್ರೆ ಎಲ್ಲರಿಗೆ ಆಗ್ತಿರ್ತದೆ. ಆದ್ರೆ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿದ್ರೆ ಇದು ಖರೇನೇ ಅದ ರೀ. ಮುಂಜಾನೆ 7ಕ್ಕೆ ಎದ್ದು ನಾವು ಹೊರಗೆ ಹೋಗಬೇಕು, ನೌಕರಿ ಸಲಕ್ಕೆ ಬಸ್ ಹಿಡಿಬೇಕು, ಬಸ್ ಹಿಡಿದು ಅಥವಾ ಕ್ಯಾಬ್ ಇರಲಿ ಏನೇ ಅಂದ್ಕೊಳ್ಳಿ, ಆಫೀಸ್ ಮುಟ್ಬೇಕಂದ್ರೆ ಟ್ರಾಫಿಕ್ನಾಗ 2-2.5 ತಾಸು ಬೇಕು. ಆಫೀಸೇನು 6 ಗಂಟೆಗೆ ಬಿಟ್ಟರೆ ನೀವು ಹೊರಗೆ ಬಿಡ್ತಾರೇನ್ರಿ, ಅಲ್ಲಿ ಕೆಲಸ ಮಾಡಲ್ಲ ಆ ಬಾಸ್ಗಳು. ಆ ಸಿಸ್ಟಮ್ ಹೆಂಗಂದ್ರೆ ಇಂಡಿಯನ್ ನಮ್ಮ ಲೇಬರ್ ಆ್ಯಕ್ಟದ ಪ್ರಕಾರ ಎಲ್ಲ ಆಗುನೇ ಆಗಲ್ಲ. 8 ಅವರ್ ಕೆಲಸ 8 ಅವರ್ ಆಗಲ್ಲ. ಶಿಫ್ಟ್ ಮುಗಿತ್ತು ಅಥವಾ ಏನಾಯಿತು ಅಂದರೆ 6 o'clock ಲಾಗೌಟ್ ಇತ್ತು, ಪಂಚೌಟ್ ಇತ್ತು ಅಂದರೆ ಮತ್ತೊಂದು ತಾಸು 2 ತಾಸು ಕೆಲಸನೇ. ಅದೆಲ್ಲ ಮುಗಿಸಿ ಟ್ರಾಫಿಕ್ನ ಮನೆಗೆ ಬರೋಕಂದ್ರೆ 9. ಕೆಲವೊಂದು ಸಲ ಆಫೀಸ್ನಾಗೆ ಏನೋ ಮೀಟಿಂಗ್ ಅನ್ಕೊಂಡು ತಿಂದು ಬರ್ತೀವಿ, ರಾತ್ರಿ 9ಕ್ಕೆ ಆಗಿರ್ತದೆ, 9-9:30 ಆಗ್ತದೆ. ಹಿಂಗೆ ಜೀವನ ಹಿಂಗೆ ನಡೀತಿರ್ತದೆ. ಅಂಥದ್ರಾಗ ಮನೆಗೆ ಯಾರೋ ದೂರದ ಸಂಬಂಧಿ ಬಂದು ಹಾಗೆ ತಿಂಗಳಿಗೆ ಒಂದು ಸಲ ಬರ್ತಿರ್ತಾರೆ, ಹೋಗ್ತಿರ್ತಾರೆ. ನಾ 2 ದಿವಸ ಇರ್ತೀನಿ, 4 ದಿವಸ ಇರ್ತೀನಿ ಅಂತಂದ್ರೆ ಒತ್ತಡದ ಬದುಕಿನ ಬಗ್ಗೆ ಅತಿಥಿಗಳಿಗೆ ನಾವು ಅತಿಥಿ ದೇವೋಭವ ಅಂತೀವಲ್ರಿ, ಆ ಅತಿಥಿಗಳ ಆತಿಥ್ಯ ಹೆಂಗೆ ಮಾಡೋಕ್ಕೆ ಸಾಧ್ಯ ಆಗ್ತದೆ ರೀ? ಭಾಳ ಕಷ್ಟ ಅದ ಜೀವನ, ಸಾಧ್ಯನೇ ಆಗಲ್ಲ. ಈಗ ಸುಮ್ಮನೆ ಬೀಗರು ಯಾರೋ ಬಂದಿರ್ತಾರೆ, ಅವರು ಸುಮ್ಮನೆ ಕೊಡಲ್ರಿ. ಅವ್ರಿಗೆ ಹೇಳಿರ್ತೀವಿ, ಈಗ ನೋಡ್ರಿ ಈಗ ನಾವರೇ ಡ್ಯೂಟಿಗೆ ಇಬ್ಬರು ಹೋಗಿಬಿಡ್ತೀವಿ 7 ಗಂಟೆಗೆ, ನೀವು ಬಂದಿರ್ತೀರಿ, ಇದು ನಿಮ್ಮದೇ ಮನೆ ತಿಳ್ಕೊರಿ,
ಅಲ್ಲಿ ಗ್ಯಾಸ್ ಅದ, ಮನ್ಯಾಗ ಸಾಮಾನು ಅದ, ನೀವು ಅಡುಗೆ ಮಾಡ್ಕೋರಿ, ಹೋರಿ, ಮನೆಗೆಲ್ಲ ಅನಾಜ್ ಇಟ್ಟಿದ್ದು. ಯಾಕಂದ್ರೆ ನಮಗೆ ಟೈಮ್ ಆಗಿರ್ತದೆ, ನಮ್ಗೆ ಆಫೀಸ್ನಾಗೆ ಊಟ ಇರ್ತದೆ, ನಾವು ಹೋಗ್ತೀವಿ. ಯಾಕಂದ್ರೆ ನಮ್ಗೆ ಲೀವ್ ಇರಲ್ಲ. ಯಾಕಂದ್ರೆ ಲೀವ್ ನೌಕರಿ ಭಾಳ ಇಂಪಾರ್ಟೆಂಟ್ ರೀ. ಕೆಲಸ ಹೋಯ್ತಂದ್ರೆ ಬದುಕೋದು ಭಾಳ ಕಷ್ಟ ಅದು ಇವತ್ತಿನ ಕಾಲದಾಗ, ಹೌದಲ್ರಿ? ಇಷ್ಟು ಹೇಳಿ ಹೋಗ್ರಿ. ತಿಳಿದವ್ರು ಇದ್ರೆ, ಹತ್ತಿರ ಸಂಬಂಧಿ ಭಾಳ ಆತ್ಮೀಯದ್ರೆ, ನೀವು ಹೋರಪ್ಪ ನಮಗೇನದ ಅಂದ್ಕೊಂಡು ಅವ್ರವ್ರು ಅಡುಗೆ ಮಾಡ್ಕೊಂಡು ಅಂತಾರೆ. ಇಲ್ಲ ನಾವು ಒಂದಿಷ್ಟು ಯಾರಾದ್ರೂ ಮನ್ಯಾಗ ಅಡುಗೆ ಮಾಡಿಟ್ಟು ಹೋಗಿ, ಈಗ ಮುಂಜಾನೆ ಸಲಕ್ಕೆ ಇಷ್ಟು ಮಾಡಿದ್ವಿ, ಮತ್ತು ಹೆಚ್ಚಿಗೆ ಏನಾದರೂ ಬೇಕಾದ್ರೂ ಮಾಡ್ಕೋರಿ ಅಂತ ಹೇಳಿ ಹೋಗ್ಬಿಟ್ರೆ ಪಾಸಿಟಿವಿಟಿ ತೊಳೆದು ಭಾಳ ಕಡಿಮೆ ರೀ. ಊರ ಕಡೆ ಬಂದಿರ್ತಾರೆ, ನನಗೆ ಹೋದ್ರೆ 2 ರೊಟ್ಟಿ ಮಾಡಿ ಹಾಕಿಲ್ಲ, 4 ರೊಟ್ಟಿ ಮಾಡಿ ಹಾಕಿಲ್ಲ, 3 ಹೊತ್ತು ಅಡುಗೆ ಮಾಡಿ ಹಾಕಿಲ್ಲ, ನಾವು ಬಂದ ಕೂಡಲೇ ಡ್ಯೂಟಿಗೆ ಹೋದರು, ಮನೆಗೇ ಇಲ್ಲ. ಎಲ್ಲರ ಜೀವನದಾಗ ಇದು ಆಗಿರ್ತದೆ ರೀ, ಹೌದಲ್ರಿ? ಮತ್ತು ನಾ ಬಂದಿನ ಹತ್ರ ಜಲ್ದಿ ಬಂದಿಲ್ಲ ಅಂತ ಅನ್ನೋರು ಇರ್ತಾರೆ. ಹೆಂಗೆ ಬರ್ಲಿಕ್ಕೆ ಸಾಧ್ಯ ಆಗ್ತಾರೆ ಹೇಳಿ? ಅವ್ರಿಗಿಂತ ನಮಗೆ ಕಷ್ಟ ಅನ್ನಿಸ್ತದೆ ರೀ. ಹೆಂಗದ ಐತಪ್ಪ ನಮ್ಮ ಜೀವನ, ಮನೆಗೆ 4 ಮಂದಿ ಬೀಗರು ಬಂದು ಇರ್ಲಕ್ಕೆ ಹಂಗಾಗಲ್ಲ ಅಂತ. ಈಗ ಯಾರಾದರೂ ದೋಸ್ತರು ಫೋನ್ ಹಚ್ತಿರ್ತಾರೆ, ಎಲ್ಲಿ ಕೆಲಸ ಮಾಡ್ಕೊತಿದ್ದಪ್ಪ, ಹಿಂಗೆ ಈ ಊರಾಗ ಅದೇ ನಾ ಮುಂದಿನ ವಾರ ಹಿಂಗೆ ಬರ್ಬೇಕಲ್ಲೋತೀನಿ ಅಂತಂದ್ರೆ, ಹೊಂಟಿದಿ ನಾ ಮೀಟಿಂಗ್ ಅದಲ್ಲಪ್ಪ, ಆ ಕಡೆ ಬೇರೆ ಕಡೆ ಹೊಂಟೀನಿ, ಸುಮ್ಮನೆ ಹೇಳಿಬಿಡ್ತೀವಿ. ಯಾಕಂದ್ರೆ ಮತ್ತೆ ಮನೆಗೆ ಬರ್ತಾರಂತ. ಮನೆಗೆ ಅವ್ರು ಬರಬಾರ್ದಂತ ನಮಗೇನು ಕೆಟ್ಟದಂತ ಇಲ್ರಿ, ಪರಿಸ್ಥಿತಿನೇ ಹಂಗೆ ಆಗಿಬಿಟ್ಟದ್ರಿ, ಏನು ಮಾಡೋಕ್ಕಾಗಲ್ಲ. ಅಲ್ಲ, ಮನ್ಯಾಗ ಗಂಡ ಹೆಂಡತಿ ಇಬ್ಬರದಾಗ ಹೆಣ್ತಾರೆ ಕೆಲಸ ಮಾಡಬಾರ್ದು, ಮನ್ಯಾಗ ಇರಬೇಕು, ಒಂದು ನಡೀತದೆ ರೀ. ಇಲ್ಲ ಹಿರಿಯರ ಮನೆಯಾಗ ಯಾರು ಇರಬೇಕು, ಒಂದು ದೊಡ್ಡ ಮನೆ ಇರಬೇಕು, ನಡೀತದೆ. ಅದೆಲ್ಲ ಹಳ್ಳ್ಯಾಗ ಸಾಧ್ಯ. ಇಲ್ಲಿ ಯಾರು ಬಂದಿರ್ತಾರೆ ರೀ ದೊಡ್ಡ ಸಿಟ್ಟಾಗ, ಗಂಡ ಹೆಣ್ತೀನಿ. ಊರನವ್ರು ಯಾರು ಬಂದು 4 ದಿವಸ ಇருந்து ಅವ್ರಿಗೂ ಬೇಸರ. ಬರೋದು 1-2 ದಿವಸ, ಅವರು ಏನೋ ದವಾಖಾನೆಗತ್ ಬಂದಿರ್ತಾರಲ್ಲ, ಯಾರ್ದೋ ಮದಿಗತ್ ಬಂದಿರ್ತಾರೆ, ಕೆಲವ್ರು ಎಲ್ಲೋ ಬಂದಿರ್ತಾರೆ. ಆದ್ರೆ ಅವ್ರ ಸಲಕ್ಕೆ ಭೀ ನಮಗೆ ಟೈಮ್ ಕೊಡೋಕ್ಕಾಗಂಗಿಲ್ಲ. ಹೆಂಗದ ನೋಡ್ರಿ ಜೀವನ. ಮೊದಲ ನಮ್ಮ ಮನ್ಯಾಗ ಜಾತ್ರೆ ಇರಲಿ, ಪಲ್ಕಿ ಇರಲಿ, ಯಾವುದೇ ಹಬ್ಬ ಇರಲಿ, ಮನೆ ತುಂಬ ಮಂದಿ ಇರ್ತಿತ್ತು, ಹುಡುಗರು ಬಂದಿರ್ತಿದ್ರು, ದೊಡ್ಡವ್ರು ಎಲ್ಲರೂ ಬಂದಿದ್ರು, ನಾವು ಓಡಾಡ್ಕೊಂತಿರ್ತಿದ್ವಿ. ಅಂಥ ಸಂಭ್ರಮದಾಗ ಮುಂದೆ ಅವರೇ ಆತ ನಮ್ಮ ಮನೆಗೆ ಬರ್ತೀನಂತಂದ್ರೆ ನಮ್ಗೆ ಅವ್ರ ಅತಿಥಿ ಸತ್ಕಾರ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಬದುಕು ಹಂಗೆ ಆಗಿಬಿಟ್ಟದ್ರಿ. ಈಗ ಅವ್ರು ಬಂದಾರ 1-2 ದಿವಸ ಟೈಮ್ ಕಳಿಬೇಕಂತ ಲೀವ್ ಹಾಕಾರ ಕೆಲಸದಾಗ ಒಪ್ಪಂಗಿಲ್ಲ. ವರ್ಷಿಗೆ ಎಷ್ಟ್ಯಾಕೆ ಲೀವ್ ಇರಲಿ ಕೊಡಂಗಿಲ್ಲ, ಅಪ್ರೂವ್ ಆಗಲ್ಲ. ಎಲ್ಲದಕ್ಕೆ ಕಾರಲ್ಲ, ಕೆಲವೊಂದು ವೈಯಕ್ತಿಕ ಕಾರಣ ನಾವು ತೊಗೊಂಡು ಬಿಟ್ಟಿರ್ತೀವಿ. ಹೊರಡು ಆಗಿದಲ್ಲಿ 1-2 ಲೀಸ್ ಹೆಚ್ಚಿಗೆ ತೊಗೊಂಡ್ರೆ ಕೆಲಸ ಪ್ರಾಬ್ಲಮ್, ನೀ ಇಲ್ಲಾಂದ್ರೆ ಇನ್ನೊಮ್ಮೆ. ಈಗ ಒತ್ತಡ ದುನಿಯಾನೇ ಹಂಗೆ ರೀ. ಹಾಗಾಗಿ ಇತ್ತೀಚಿನ ದಿನದಾಗ ಬರೋದು ಭೀ ಕಡಿಮೆ ಆಗಿಬಿಟ್ಟದ್ರಿ. ಈಗ ಯಾರು ಕೂಡ ಬೆಂಗಳೂರಿಗೆ ಹೋದರೂ ಹೋಟೆಲ್ ಬುಕ್ ಮಾಡಲಿ, ಇಲ್ಲ ಹೈದ್ರಾಬಾದ್ಗೆ ಬಂದರೂ ಕೂಡ ಭಾಳ ಮಂದಿ ಕೇಳಂಗಿಲ್ಲ, ಫಸ್ಟ್ ಕೇಳ್ತಿರ್ತಾರೆ. ಎಲ್ಲ ಹುಷಾರಾಗ್ಯಾರ. ಹೆಂಗದ್ರಿ ನಿಮ್ಮ ಡ್ಯೂಟಿ ಟೈಮಿಂಗ ಏನದ, ಮನ್ಯಾಗ ಏನ್ರಿ ಇರ್ಲಿಕ್ಕೆ ಆಗ್ತದ, ಟೈಮ್ ಆಗ್ತದಂದ್ರೆ ಇದ್ದಂಗೆ ಹೇಳ್ತೀವಿ. ಇಲ್ರಿ ಮನ್ಯಾಗ 7ರಿಂದ 7ಕ್ಕೆ ಹೊರಗೆ ಬಿಡ್ತೀವಿ, ರಾತ್ರಿ ಬರೋಕ್ಕೆ 8-9 ಆಗ್ತದ. ನಿಂದೇನು ಜೀವನಾನೋ ತಮ್ಮ, ನಾ ಅಟ್ಟರದಾಗ ನಾ ತಿರ್ಗಾ ಹೈದ್ರಾಬಾದ್ ಬಂದು ಮಾಡಿ ಹೋಗಿ ನಾ ಮನೆಗೆ ಹೋಗಿ ಮಕ್ಕೋತೀನಿ ಆರಾಮ ಅಂತಾರೆ. ಹಾಗೆ ಆಗ್ತದ್ರಿ. ಏನಂತೀರಿ? ಈ ಅಂತಿರ್ಬೋದು, ಏನಪ್ಪ ಇವ ಹಿಂಗೆ ದಿಮಾಕ್ಲಿಂದ ಮಾತಾಡ್ತಂತ. ಸತ್ಯ ಅದ ರೀ. ಯಾರಾದರೂ ಬಂದರೂ ನಮ್ಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಈಗಿನ ಒತ್ತಡದ ಲೈಫ್ನೊಳಗೆ. ಏನಂತೀರಿ? ಸರಿ, ಹಿಂಗೆ ಒಂದೊಂದು ಮಾತಾಡ್ತೀನಿ. ಸತ್ಯ ಕಹಿ ಇರ್ತದ, ಆದ್ರೆ ಅದು ಸತ್ಯನೇ ಇರ್ತದೆ ರೀ. ನಮಸ್ಕಾರ.